ಸಮೀಪದಲ್ಲಿರುವ ಒಂದು ಹಳೆಯ ಮನೆ ಬಗ್ಗೆ ಎಲ್ಲರೂ ಮಾತನಾಡುತ್ತಿದ್ದರು. ಆ ಮನೆ ಬಗ್ಗೆ ಎಲ್ಲರಿಗೂ ಭಯವಿತ್ತು. ಎಷ್ಟು ಜನರು ಆ ಮನೆಯನ್ನು ಒಮ್ಮೆ ನೋಡಲು ಹೋದರೂ ಅವರೇನು ಕತೆ ಹೇಳಲು ಹಿಂತಿರುಗಿದವರಿಲ್ಲ. ಆ ಮನೆಯಲ್ಲಿ ಭೂತಗಳಿದ್ದು ಅಶಾಂತ ಆತ್ಮಗಳು ವಾಸಿಸುತ್ತಿವೆ ಎಂದು ಎಲ್ಲರೂ ನಂಬಿದ್ದರು. ಒಂದು ದಿನ ಆ ಗ್ರಾಮಕ್ಕೆ ಹೊಸದಾಗಿ ಬಂದಿದ್ದವಳು ಆಶಾ ಆ ಮನೆಯನ್ನು ನೋಡಲು ಉತ್ಸುಕರಾಗಿದ್ದಳು. ಗ್ರಾಮಸ್ಥರು ಎಷ್ಟು ಎಚ್ಚರಿಸಿದರೂ ಆಶಾ ತನ್ನ ತೀರ್ಮಾನವನ್ನು ಬದಲಿಸಲಿಲ್ಲ. ಒಂದು ಸಂಜೆಯ ಸಮಯದಲ್ಲಿ ಅಡುಗೆ ಉಡುಪನ್ನು ಹಚ್ಚಿಕೊಂಡು ಆಶಾ ಆ ಮನೆಯನ್ನು ನೋಡುವುದಕ್ಕೆ ಹೊರಟಳು. ಆ ಮನೆಯನ್ನು ನೋಡಲು ಹೋದ ಮೊದಲ ನೋಟಕ್ಕೆ ಆಶಾ ಅಚ್ಚರಿಗೊಂಡಳು. ಅದು ಬಹಳ ಹಳೆಯದು, ತುಂಬಾ ದೊಡ್ಡದು ಮತ್ತು ಬಿರುಕುಗಳಿಂದ ಕೂಡಿತ್ತು. ಮನೆಯ ಒಳಗೆ ಪ್ರವೇಶಿಸಿದಾಗ ಆ ಮನೆಯ ಹಳೆಯ ಬಟ್ಟೆಗಳ ಮೇಲಿದ್ದ ಧೂಳು ಮತ್ತು ಮೆತ್ತೆ ತುಂಬಿದ್ದ ಪೀಠೋಪಕರಣಗಳನ್ನು ಕಂಡು ಆಶಾ ಇಂಪಾದಳು. ಅಲ್ಲಿ ಆಕೆಗೆ ವಿಶಿಷ್ಟವಾದ ಶಬ್ದಗಳು ಕೇಳಿಸತೊಡಗಿದವು. ಕಿಟಕಿಗಳು ತಡಕಾಡುತ್ತಿದ್ದವು, ಬೆತ್ತಲೆ ಪಾದಗಳ ಶಬ್ದಗಳು ಹಳ್ಳಿನ ಮೇಲಿಂದ ಬರುತ್ತಿದ್ದವು ಮತ್ತು ಮಲಗುವ ಕೋಣೆಯ ಒಂದು ಕೊನೆಯಿಂದ ಬಿಸಾಡುವ ಶಬ್ದ. ಆಶಾ ಯಾವಾಗಲೂ ಧೈರ್ಯವಂತಿಕೆಯ, ಆದರೆ ಈ ಬಾರಿ ಆಕೆಗೂ ಸ್ವಲ್ಪ ಭಯವಾಯಿತು. ಆಮೇಲೆ ಮನೆಯ ಒಳಗೆ ಹಾದು ಹೋಗುತ್ತಿದ್ದಂತೆ ಆಕೆಗೆ ಒಂದು ಹಳೆಯ ಕಿಟಕಿಯ ಬಳಿ ಒಂದು ಬಿಳಿ ಬಟ್ಟೆ ತೊಟ್ಟ ಆಕೃತಿ ಕಾಣಿಸಿತು. ಆಕೃತಿಯು ನಿಧಾನವಾಗಿ ಆಶಾದ ಕಡೆ ತಿರುಗಿತು. ಆಕೆಯ ಕಣ್ಣುಗಳು ತುಂಬಾ ದುರ್ನೋಟವಾಗಿದ್ದವು, ಬಾಯಿಯಿಂದ ಹೊಳಪು ಬರುವ ರಕ್ತ. ಆಶಾ ಭಯದಿಂದ ಬಿರುಕು ಮುರಿದು ಬಾಗಿಲಿನ ಕಡೆ ಓಡಲಾರಂಭಿಸಿದಳು. ಆ ಮನೆಗಳಿಂದ ಹೊರಬಂದು ಆಶಾ ತಕ್ಷಣವೇ ತನ್ನ ಅನುಭವವನ್ನು ಎಲ್ಲರೊಂದಿಗೆ ಹಂಚಿಕೊಂಡಳು. ಆ ಸಮಯದಿಂದ ಆ ಮನೆ ಇನ್ನೂ ಹೆಚ್ಚು ಭಯಾನಕವಾಗಿ ಖ್ಯಾತಿ ಪಡೆದಿತು. ಆದರೆ ಆಶಾ ಜೀವಂತ ಬಚಾವಾಗಿದ್ದುದಕ್ಕೆ ಎಲ್ಲಾ ಗ್ರಾಮಸ್ಥರು ಆಕೆಯ ಧೈರ್ಯಕ್ಕೆ ಪ್ರಶಂಸಿಸಿದರು.